ನಮಸ್ಕಾರ. ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ. ನಾನು ಶ್ರೀಪತಿ ಹೆಗಡೆ, ಹಕ್ಲಾಡಿ. ಗೆಳೆಯರೇ, ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಹೊಸ್ತು ಅಂತ ಆಚರಣೆಗಳನ್ನು ಮಾಡ್ತಾರೆ. ಈ ಹೊಸ್ತು ಅಂತಂದರೆ ಹೊಸದಾಗಿ ಬಂದಿರುವ ಭತ್ತದ ತೆನೆಯನ್ನು ತೆಗೆದುಕೊಂಡು ಹೋಗಿ ಮನೆಗೆ ತೆಗೆದುಕೊಂಡು ಹೋಗಿ ಪೂಜೆ ಮಾಡಿ ಹೊಸ್ತು ಊಟ ಮಾಡೋದು ಅಂತ ಹೇಳ್ತಕ್ಕಂಥದ್ದು. ಅದನ್ನು ಹೇಗೆ ಮಾಡ್ತಾರೆ, ಅದು ಯಾಕೆ ಈ ಪದ್ಧತಿ ಬಂತು, ಹೊಸ್ತು ಅಂತ ಹೇಳ್ತಕ್ಕಂಥದ್ದು ಗ್ರಾಮ ಭಾಷೆಯ ಹೊಸ್ತು, ಅದಕ್ಕೆ ಸಾಹಿತ್ಯಾತ್ಮಕ ಹೆಸರುಗಳು ಏನಾದರೂ ಇದೆಯಾ, ಇದ್ರ ಬಗ್ಗೆ ನಿಮಗೆ ಸಂಕ್ಷಿಪ್ತ ಮಾಹಿತಿ ಕೊಡಬೇಕು ಅಂತ ಈಗ ನಾನು ಕುಂದಬಾರಂದಾಡಿಯ ಆ ಗದ್ದೆ ಬೈಲಲ್ಲಿದ್ದೇನೆ. ಈ ನವರಾತ್ರಿ ಸಂದರ್ಭದಲ್ಲಿ ಈ ಹೊಸ್ತು ಆಚರಣೆ ಬರ್ತದೆ. ಅದಕ್ಕೂ ಮುನ್ನ ಈ ಹೊಸ್ತು ಬರೋದಕ್ಕಿಂತ ಮುನ್ನ ಇರುವ ಕೆಲವು ಸಾಂಪ್ರದಾಯಿಕ ಹಬ್ಬಗಳ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಟ್ಬಿಡ್ತೇನೆ. ಸ್ನೇಹಿತರೆ, ಗ್ರಾಮೀಣ ಭಾಗದ ಕೃಷಿಕರು ಬೇಸಾಯ ಕೃಷಿಯನ್ನು ಆರಂಭ ಮಾಡೋಕ್ಕಿಂತ ಮೊದಲು, ಅಂದರೆ ಮಳೆಯ ಲೆಕ್ಕಾಚಾರದಲ್ಲಿ ಇನ್ನೇನು ಮಳೆ ಒಂದು ವಾರ ಅಥವಾ 15 ದಿವಸದೊಳಗಡೆ ಬರ್ತದೆ ಎನ್ನುವ ಒಂದು ನಿರೀಕ್ಷೆಯಲ್ಲಿ ಬೀಜ ಬಿತ್ತನೆ ಅಂತಂದರೆ ಅಗೆ ಮಾಡೋ ಗದ್ದೆಯನ್ನು ರೆಡಿ ಮಾಡಿ ಇಟ್ಕೊಳ್ತಾರೆ. ಒಂದು ಮಳೆ ಬಂದ ಕೂಡಲೇ ಬೀಜವನ್ನು ಬಿಕ್ಕಿ ಮತ್ತು ತಮ್ಮ ಕೃಷಿ ಕಾರ್ಯಗಳಲ್ಲಿ ತೊಡಗ್ತಾರೆ. ಆದರೆ ಇತ್ತೀಚೆಗೆ ಪರಿಸರ ವೈಪರೀತ್ಯಗಳು ರೈತರ ಕೃಷಿಗೆ ಸಮಸ್ಯೆ ಆಗ್ತಾಯಿದೆ. ಯಾಕೆಂದರೆ ಹಿಂದೆಲ್ಲ ರೈತರು ಏನು ನಿರೀಕ್ಷೆ ಮಾಡ್ಕೊಳ್ತಿದ್ರಲ್ವ, ಮಳೆ ಇವಾಗ ಬರ್ಬೋದು, ಇನ್ನೊಂದು ವಾರದಲ್ಲಿ ಬರ್ಬೋದು ಅಂತ ನಿರೀಕ್ಷೆ ಇತ್ತಲ್ಲ, ಆ ನಿರೀಕ್ಷೆ ಹುಸಿ ಆಗ್ತಿರಲಿಲ್ಲ, ಮಳೆ ಬರ್ತಿತ್ತು. ಅದಕ್ಕೆ ಸರಿಯಾಗಿ ಅವರು ಅಗೆ ಗದ್ದೆಯನ್ನು ರೆಡಿ ಮಾಡಿಕೊಳ್ತಿದ್ದರು. ಈಗ ಹೆಚ್ಚು ಕಡಿಮೆ ಆಗ್ತದೆ. ಅದಂತೂ ಈ ವರ್ಷ ಬಂದ ಮಳೆ ಬಿಡೋದಕ್ಕೋಸ್ಕರ ಯಾರಿಗೂ ಅಗೇನು ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ. ಹಾಗಾಗಿ ಕಡೆ ಬಿತ್ತನೆಯನ್ನು ಮಾಡ್ಕೊಂಡಿದ್ದಾರೆ. ಈ ವರ್ಷ ಭತ್ತದ ಕೃಷಿ ಅಧೋಗತಿ. ನೋಡಿ, ಇಲ್ಲೆಲ್ಲ ಕಾಣ್ತಾ ಇದೆಯಲ್ಲ, ಇಲ್ಲಿ ನೋಡಿ ಹೇಗೆ ಕಳೆ ಬೆಳೆದಿದೆ ಅಂಥೇಳಿ. ಇವರಿಗೆ ಅಗೆ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ. ಹಾಗಾಗಿ ಮುಷ್ಟಿ ಬೀಜ ಮತ್ತು ಬಿತ್ತನೆಯನ್ನು ಮಾಡಿದ್ದಾರೆ. ಇದು ಸಾಲ್ನೆಟ್ಟಿ ಮುಷ್ಟಿ ಬೀಜ. ಇದು ಕುಂದಬಾರಂದಾಡಿಯ ವಿಶಾಲ ಬಯಲು. ಈಗ ಆಲ್ರೆಡಿ ಈ ಹೊಡೆಯ ಸಮಯ ಇದು. ಸ್ನೇಹಿತರೆ, ಏನು ಮಳೆ ಬಂದು ಅಗೆಯನ್ನು ಹಾಕ್ತಾರೋ ಅದರ ನಂತರ ಇವರು ಗದ್ದೆಗೆ ಇಳಿತಾರೆ, ಕೃಷಿಕರು ಗದ್ದೆಗೆ ಇಳಿತಾರೆ. ಹಾಳೆಯನ್ನು ಸವರುವುದು ಮತ್ತು ಈ ಗದ್ದೆಯಲ್ಲಿ ನೀರು ನಿಲ್ಲಬೇಕಲ್ಲ, ಹಾಳೆಯಲ್ಲಿ ಒಡೆದು ಹೋಗಿದೆ ಅದನ್ನು ರಿಪೇರಿ ಮಾಡ್ತಕ್ಕಂಥ ಕೆಲಸಗಳನ್ನು ಮಾಡ್ತಾರೆ. ಆ 15 ದಿವಸ ಹೀಗೆ ತಮ್ಮ ಗದ್ದೆಗಳ ಕೃಷಿಯ ಜಮೀನು ಗದ್ದೆಗಳು ಹೇಗಿದೆ, ನೀರು ನಿಲ್ಲುತ್ತಾ, ಬೇರೆ ಬೇರೆ ಏನೋ ಸಮಸ್ಯೆ ಇದೆ ಅನ್ನೋದು ಕ್ಲಿಯರ್ ಮಾಡ್ತಾರೆ. ಹಾಳೆಯನ್ನು ಕೆತ್ತಿ ಹೊದ್ದೆ ಎಳಿತಾರೆ. ಈ ಹೊದ್ದೆಳೆಯೋ ಹಿಂದೆಯೂ ಸಹಿತ ಒಂದು ವೈಜ್ಞಾನಿಕ ಪದ್ಧತಿ ಇದೆ. ಏನಂತಂದರೆ, ಈ ಕೋಣ ಅಥವಾ ಎತ್ತಿನ ನೇಗಿಲು ಬೇಸಾಯ ಆಗಿರ್ಬೋದು, ಅಥವಾ ಟ್ರ್ಯಾಕ್ಟರ್ ಮೂಲಕ ಉಳುಮೆ ಮಾಡೋದಿರ್ಬೋದು. ಆದರೆ ಈ ಹಾಳಿ ಇದೆಯಲ್ಲ, ಹಾಳಿ ಅಂಚಿಗೆ ಆ ಊಟವನ್ನು ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಒಂದು 2 ಅಡಿ ಜಾಗ ಇದೆಯಲ್ಲ, ಅದು ಕುಲ್ಲ ಉಳಿತದೆ. ಅದಕ್ಕೆ ನೇಗಿಲೆ ತಾಗಿಸ್ಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ರೈತರು ಏನು ಮಾಡ್ತಾರೆ ಅಂತಂದರೆ, ಹಾಳಿಯನ್ನು ಕೆತ್ತಿ ಹೊದ್ದೆ ಎಳಿತಾರೆ. ಒಂದು 2 ಅಡಿಯಷ್ಟು ಹಾಳೆಗೂ ಬಿಟ್ಟು ಹೊದ್ದೆ ಎಳಿತಾರೆ. ಹೊದ್ದೆ ಎಳೆದು ಗದ್ದೆಯ ಒಳಗಡೆ ಹಾಕ್ತಾರೆ. ಇದು ಉಳುಮೆ ಮಾಡಿದಾಗ ಮಣ್ಣು ಸಡ್ಲ ಆಗ್ತದಲ್ಲ, ಸಡ್ಲ ಆದಾಗ ಏನು ಹೊದ್ದೆ ಎಳೆದಿದ್ದಾರಲ್ಲ ಆ ಜಾಗಕ್ಕೆ ಮಣ್ಣು ಬಂದು ಕೂತ್ಕೊಳ್ತದೆ. ಇದರಿಂದ ನೆಟ್ಟಿ ಮಾಡಲಿಕ್ಕೆ ಭಾಳ ಅನುಕೂಲ ಆಗ್ತದೆ. ಹಾಳಿ ಅಂತಂದರೆ ಇದು ಈ ಗದ್ದೆಯ ಇದಿದೆಯಲ್ಲ, ಇದಕ್ಕೆ ಹಾಳಿ ಅಂತ ಹೇಳ್ತಾರೆ. ಇದನ್ನು ನಾಟಿ ಮಾಡೋಕ್ಕಿಂತ ಮುನ್ನ ಈ ಹಾಳೆಯನ್ನು ಕೆತ್ತಿ ಮೆತ್ತಿ ಎಲ್ಲ ಕೆಲಸಗಳಾಗ್ತದೆ. ಹಾಗೆ ಉಳುಮೆ ಮಾಡಿ ಮತ್ತೆ ನೆಡಲಿಕ್ಕೆ, ನಾಟಿ ಮಾಡಲಿಕ್ಕೆ ಸುಲಭ ಆಗ್ತದೆ ಅಂತ ಹೇಳಿಕೋಸ್ಕರ ಈ ಕೆಲಸವನ್ನು ಮಾಡ್ತಾರೆ. ನೋಡಿ, ಆದರೆ ಈ ವರ್ಷ ಈ ಭತ್ತದ ಕೃಷಿ ಅಷ್ಟು ಉತ್ತಮವಾಗಿಲ್ಲ, ಮಧ್ಯಮ ಅಲ್ಲ. ಆದರೆ ಏನು ನಿರೀಕ್ಷೆ ಇದೆಯೋ ಆ ನಿರೀಕ್ಷೆ ಮುಟ್ಟೋದು ಭಾಳ ಕಷ್ಟ. ಈ ಹೊಸ್ತು, ಈ ಹಬ್ಬಗಳು ಇವೆಲ್ಲ ಬರೋದು ಸಹಿತ ಈ ಮಳೆಗಾಲದ ಮಧ್ಯ ತಿಂಗಳಲ್ಲಿ ಮತ್ತು ಮಧ್ಯಕಾಲದಲ್ಲಿ ಈ ಹಬ್ಬಗಳು ಬರ್ತದೆ.
ಇವಾಗ ಏನು ಕೃಷಿ ಮಾಡ್ತಾರಲ್ಲ, ಕೃಷಿ ಮಾಡಿ ಅವರು ಆ ಕೃಷಿಯ ಕಳೆ ತೆಗೆಯುವುದು ಬೇರೆ ಬೇರೆ ಕೆಲಸಗಳ ಮಧ್ಯದಲ್ಲಿ ಇರ್ತದೆ. ಅದೆಲ್ಲ ಆದ ನಂತರ ಒಂದೂವರೆ ತಿಂಗಳ ನಂತರ ಅವರು ರೈತರು ಫ್ರೀ ಆಗ್ತಾರೆ. ಆ ಸಂದರ್ಭದಲ್ಲಿ ಮೊದಲು ಬರುವ ಹಬ್ಬ ನಾಗರ ಪಂಚಮಿ. ಇದು ನಾಗರ ಪಂಚಮಿ ಅಂತಂದರೆ ಇದು ಪ್ರಕೃತಿಯ ಆರಾಧನೆ ಅಂದ್ಬಿಟ್ಟು ಹೇಳಬೇಕು. ಯಾಕೆ ಅಂತಂದರೆ ಏನು ಇದುವರೆಗೆ ಕೃಷಿ ಮಾಡಲಿಕ್ಕೆ ವರುಣದೇವನ ಸಹಕಾರ, ಪ್ರಕೃತಿಯ ಸಹಕಾರ ಸಿಕ್ಕಿದಕ್ಕೋಸ್ಕರ ಈ ನಾಗಾರಾಧನೆ ಇದೆಯಲ್ಲ, ಈ ನಾಗಾರಾಧನೆ ಪ್ರಕೃತಿಗೆ ಕೃತಜ್ಞತೆಯನ್ನು ಸೇರಿಸ್ತಕ್ಕಂಥದ್ದು. ನಮ್ಮಲ್ಲಿ ಚಿಂತಕರು, ಬುದ್ಧಿಜೀವಿಗಳು ಅಯ್ಯೋ ಹುತ್ತಕ್ಕೆ ಯಾಕೆ ಹಾಳಾಗ್ತೀರಿ, ವೇಸ್ಟು ಹೇಳ್ತಕ್ಕಂಥ ಅಲ್ಲ, ಅದು ಒಂದು ನಂಬಿಕೆ, ಕೃತಜ್ಞತೆಯನ್ನು ಸಲ್ಲಿಸಂಥ ಒಂದು ಪದ್ಧತಿ ನಾಗಪೂಜೆ, ನಾಗಾರಾಧನೆ ಅಥವಾ ನಾಗಪಂಚಮಿ. ಇವಾಗ ನಾಗಪಂಚಮಿಯ ಮುಗಿದ ನಂತರ ಬರೋದು ಗೌರಿ ಹಬ್ಬ. ಇದು ಸಹಿತ ನಮ್ಮ ಸಂಪ್ರದಾಯದ ಪ್ರಕಾರ ನಾವು ಭೂಮಿಯನ್ನಾಗಲಿ ನದಿಯನ್ನಾಗಲಿ ಮಾತೆ ಅಂತ ಪೂಜೆ ಮಾಡ್ತೇವೆ. ಹಾಗಾಗಿ ಇದು ಗೌರಿ ಹಬ್ಬದ ಇಂಪಾರ್ಟೆಂಟ್ ಪಡ್ಕೊಳ್ತೇವೆ. ಇದು ಸಹಿತ ಗೌರಿ ಹಬ್ಬದ ಮುಖಾಂತರ ಪ್ರಕೃತಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸುವ ಕೆಲಸ ಈ ಗೌರಿ ಹಬ್ಬದಲ್ಲಿ ಆಗ್ತದೆ. ಅದರ ನಂತರ ವಿಶೇಷ ಅಂತಂದರೆ ಗಣಪತಿ ಬರ್ತಾನೆ ನೋಡಿ. ಗಣಪತಿಯ ವಿಶೇಷ ಅಂತಂದರೆ ಗಣಪತಿಗೆ ತಲೆಗೆ ಆನೆಯ ತಲೆ, ಹೊಟ್ಟೆಗೆ ಬೆರಟು ಹಾವು, ಅವನ ವಾಹನ ಇಲಿ. ಇದು ಪ್ರಕೃತಿಯ ಒಂದು ಸೂಚನೆಗಳು. ಹೇಗೆ ಅಂತಂದರೆ ಒಬ್ಬ ಮನುಷ್ಯ ಬದುಕಬೇಕು ಅಂತಾದರೆ ಆತನಿಗೆ ಆನೆಯಂತಹ ಬಲಿಷ್ಠ ಜೀವಿಯಿಂದ ಹಿಡಿದು ಮೂಷಿಕ ಇಲಿಯಂತಹ ಜೀವಿಯೂ ಬೇಕು ಅಂತಂದರೆ ಇವರ ಜೊತೆಗೆ ಮನುಷ್ಯ ಬದುಕಬೇಕು ಅನ್ನೋ ಒಂದು ಸಿಂಬಲ್ ಅದು. ಇದು ಗಣಪತಿ ಆರಾಧನೆ. ಇದು ಇಂಡೈರೆಕ್ಟಾಗಿ ಇದು ಪ್ರಕೃತಿಯ ಆರಾಧನೆ. ಅದರ ನಂತರ ಸ್ವಾಣೆ ಆರ್ತದೆ ಬರ್ತದೆ, ನವರಾತ್ರಿ ಬರ್ತದೆ. ಈ ನವರಾತ್ರಿ ಎಲ್ಲ ಗ್ರಾಮೀಣ ಭಾಗದಲ್ಲಿ ಕೃಷಿಕರಿಗೆ ಅದೊಂದು ಹೊಸತು ಹೇಳ್ತಕ್ಕಂಥ ಹೊಸತನದ ಒಂದು ಹಬ್ಬ ಅವರಿಗೆ. ಇದು ಆ್ಯಕ್ಚುಲಿ ಹೊಸತು ಅಂತ ಹೇಳೋದು ನಮ್ಮ ಗ್ರಾಮ್ಯ ಭಾಷೆಯೆಲ್ಲ ಬಂದಿರತಕ್ಕಂಥ ಹೊಸತು. ಇದು ಆ್ಯಕ್ಚುಲಿ ಇದಕ್ಕೆ ಹೇಳೋದು ಸ್ವರ್ಣಪ್ರಾಶನ ಅಂತ ಹೇಳ್ತಾರೆ, ಅಥವಾ ಅನ್ನಪ್ರಾಶನ ಬೇರೆ, ಸ್ವರ್ಣಪ್ರಾಶನ ಬೇರೆ. ಅನ್ನಪ್ರಾಶನ ಅಂತಂದರೆ ಈ ಮಕ್ಕಳಿಗೆ ಅನ್ನವನ್ನು ಮೊದಲ ಬಾರಿ ಕೊಡ್ತಕ್ಕಂಥದ್ದಕ್ಕೆ ಅನ್ನಪ್ರಾಶನ ಅಂತ ಹೇಳ್ತಾರೆ. ಇದಕ್ಕೆ ಈ ಹೊಸ್ತಿಗೆ ಸಾಹಿತ್ಯಾತ್ಮಕ ಹೆಸರು ಅಂತಂದರೆ ಸ್ವರ್ಣಪ್ರಾಶನ. ಇದು ಹೇಗೆ ನಡೀತದೆ ಅಂತಂದರೆ, ಇವಾಗ ಮನೆಯವರು ಅವರ ತಮ್ಮ ಕೃಷಿ ಭೂಮಿಗೆ ಹೋಗ್ತಾರೆ. ಆ ಕೃಷಿ ಭೂಮಿಯಲ್ಲಿ ಏನು ತೆನೆ ಬಡ್ದಿರೋದು, ಕದುರು ಬಂದಿರತಕ್ಕಂಥದ್ದು ಹೇಳ್ತಾರಲ್ಲ, ಈ ಭತ್ತ ಈ ಮಳೆಯೆಲ್ಲ ನಿಂತು ಕದುರು ಬೀಸಿ ಹಾಲು ತುಂಬಿ ಕಾಳಾಗ್ತಕ್ಕಂಥ ಸಂದರ್ಭ ಅದು. ಆ ಮನೆಯವರು ಆ ತಮ್ಮ ಗದ್ದೆಗೆ ಬಂದು ಆ ಗದ್ದೆಯ ಒಂದು ಮೂಲೆಯಲ್ಲಿ ಸ್ವಲ್ಪ ಭತ್ತಗಳನ್ನು ಬಾಗಿಸಿ 2 ಕೋಲನ್ನು ನೆಟ್ಟು ಅದಕ್ಕೆ ಮಾವಿನ ತುಂಡಿಯ ತೋರಣವನ್ನು ಕಟ್ಟಿ ಅದಕ್ಕೆ ಬಾಳೆ ದಿಂಡು ಬೇರೆ ಅವರವರ ಇಷ್ಟಾನುಸಾರ ಅದಕ್ಕೆ ಅಲಂಕಾರಗಳನ್ನು ಮಾಡ್ತಾರೆ. ಮನೆಯವರು ಬುಟ್ಟಿ ಜೊತೆ ಸಹಿತ ಬಂದು ಜಾಗಟೆ ಗಂಟೆಗಳನ್ನು ಸಹಿತ ಬಂದು ಏನು ತೆನೆ ಇದೆಯಲ್ಲ ಗದ್ದೆಯಲ್ಲಿ ಅದಕ್ಕೆ ಪೂಜೆಯನ್ನು ಸಲ್ಲಿಸ್ತಾರೆ. ಪೂಜೆ ಸಲ್ಲಿಸಿದ ನಂತರ ಆ ತೆನೆಯನ್ನು ಕತ್ತರಿಸಿ ಏನು ಬುಟ್ಟಿಯೆಲ್ಲ ತಗೊಂಡು ಬಂದಿದ್ದಾರಲ್ಲ ಆ ಬುಟ್ಟಿಯಲ್ಲಿ ಆ ತೆನೆಯನ್ನು ಹಾಕ್ಕೊಂಡು ಸೀದಾ ಮನೆಗೆ ಹೋಗ್ತಾರೆ. ಮನೆಗೆ ಹೋದರೂ ಸಹಿತ ಮನೆಯವರು ಅದನ್ನು ಸ್ವಾಗತಿಸ್ತಾರೆ. ಇವಾಗ ಏನೋ ತೆನೆಯನ್ನು ತಗೊಂಡು ಅವರು ಬರ್ತಿದ್ದಾರಲ್ಲ, ತೆನೆ ಹೊತ್ಕೊಂಡವರು ಮತ್ತು ಆ ಬುಟ್ಟಿಯನ್ನು ಹೊತ್ಕೊಂಡವ್ರಿಗೆ ಮನೆಗೆ ಬಂದ ಕೂಡಲೇ ಕಾಲಿಗೆ ನೀರು ಕೊಟ್ಟು ಕಾಲು ತೊಳೆದು ಅವರನ್ನು ಸ್ವಾಗತ ಮಾಡ್ತಾರೆ. ಹಾಗೆ ಬಂದವರು ತುಳಸಿ ಕಟ್ಟೆಗೆ ಒಂದು ಸುತ್ತ ಹಾಕಿ ಒಂದು ತೆನೆಯನ್ನು ತುಳಸಿ ಕಟ್ಟೆಯಲ್ಲಿ ಇಡ್ತಾರೆ. ಮತ್ತು ಇದನ್ನು ಮನೆಗೆ ತೆಗೆದುಕೊಂಡು ಹೋಗ್ತಾರೆ. ಮನೆಯಲ್ಲೂ ಸಹಿತ ನೀವು ಕೆಲವು ಗ್ರಾಮೀಣ ಭಾಗದಲ್ಲಿ ಹೆಚ್ಚಿನ ಮನೆಯಲ್ಲಿ ಈ ದ್ವಾರ ಭಾಗದಲ್ಲಿ ವಾಸ್ತುವಿನಲ್ಲಿ ಈ ತೆನೆಯನ್ನು ಕಟ್ಟುವ ಪದ್ಧತಿ ಇದೆ. ಹಾಗೆ ತೆನೆಯನ್ನು ಕಟ್ತಾರೆ. ಮತ್ತು ದೇವರ ಕೋಣೆ ಬಾಗಿಲಿಗೂ ಸಹಿತ ಹೀಗೆ ತೆನೆಯನ್ನು ಕಟ್ತಾರೆ. ಇದು ವಿಶೇಷ ಏನಂತಂದರೆ ಇವರು ಹೀಗೆ ತಂದಿರತಕ್ಕಂಥ ತೆನೆಯ ಹಿಂದೆಲ್ಲ ಭತ್ತವನ್ನು ತಂದಿರೋದನ್ನು ಕುಟ್ಟಿ ಅಕ್ಕಿ ಮಾಡಿ ಮತ್ತು ಅನ್ನ ಮಾಡುವಂಥ ಸಂಪ್ರದಾಯ ಇತ್ತು. ಅದು ಇವಾಗ ಹಾಗೆ ಮಾಡೋದಿಲ್ಲ. ಏನು ತೆನೆಯನ್ನು ತಗೊಂಬಂದಿರ್ತಾರೋ ಅದರಲ್ಲಿ ಒಂದು 4 ಭತ್ತವನ್ನು ಬಿಡಿಸಿ ಅಕ್ಕಿಯನ್ನು ಅನ್ನ ಜೊತೆಗೆ ಬೇಯಿಸಿ ಅದನ್ನು ಪಾಯಸದ ಟೈಪ್ ಅದಕ್ಕೆ ಹಾಲು ಸಕ್ಕರೆ ಅಥವಾ ಬೆಲ್ಲ ಹಾಕಿ ಪಾಯಸ ಮಾಡ್ತಾರೆ. ಅದನ್ನು ಪ್ರಥಮವಾಗಿ ಸೇವನೆ ಮಾಡ್ತಾರೆ. ಹೀಗೆ ಸುಖ ಸುಮ್ಮನೆ ಊಟ ಮಾಡೋಕ್ಕೆ ಹೋಗೋದಿಲ್ಲ. ಊಟ ಮಾಡಬೇಕಿದ್ರೂ ಸಹಿತ ಮನೆಯ ಹಿರಿಯರಿಗೆ ನಮಸ್ಕಾರ ಮಾಡಿ ಅವರ ಆಶೀರ್ವಾದ ಪಡ್ಕೊಂಡು ಅವರು ಹೋಗಿ ನಮ್ಮ ಗಟ್ಟಿ ಕಡೆಗೆ ಹೋಗಬೇಕು ಹೇಳಬೇಕು ಅಂತ ಹೋಗಿ ಉಣಿಯ ಒಳ್ಳೆಯದಾಗಲಿ ಅಂತ ಹೇಳಿ ಅವರನ್ನು ಹರಿಸಿ ಕಳಿಸ್ತಾರೆ. ಹೀಗೆ ಊಟ ಮಾಡೋ ಪದ್ಧತಿ. ಇದಕ್ಕೆ ಹೊಸತು ಅಥವಾ ಸ್ವರ್ಣಪ್ರಾಶನ ಅಂದ್ಬಿಟ್ಟು ಸ್ವರ್ಣ ಅನ್ನಪ್ರಾಶನ ಅಂತ ಹೇಳ್ತಾರೆ. ಇದು ಅವರ ನಂಬಿಕೆ. ಇದು ಈ ಹಸಿರು ಮತ್ತು ದವಸ ಧಾನ್ಯ ಕಾಳು ಭತ್ತ ಈ ಮನೆಗೆ ತರುವ ಉದ್ದೇಶ
ಅದು ಸಮೃದ್ಧಿಯ ಸಂಕೇತ. ಇವಾಗ ಅವ್ರು ಏನು ಬಂದಿರ್ತಾರಲ್ಲ, ತೆನೆಯನ್ನು ಯಾಕೆ ಕೊಯ್ಕೊಂಬಂದಿರ್ತಾರೆ ಅಂತಂದರೆ, ತೆನೆಯಲ್ಲಿ ಕಟ್ಟಿರೋ ಕಾಳಿದೆಯಲ್ಲ, ಆ ಕಾಳಿನ ಸಂಖ್ಯೆ ಬೇಕಾದ್ರೆ ಕಾಳಿನ ಗಾತ್ರವನ್ನು ನೋಡಿ ತಮ್ಮ ಕೃಷಿಯಲ್ಲಿ ಇಷ್ಟು ಭತ್ತ ಆಗ್ಬೋದು ಈ ವರ್ಷ ಅಂತ ಹೇಳ್ತಕ್ಕಂಥದ್ದನ್ನು ತೀರ್ಮಾನ ಮಾಡ್ತಾರೆ. ಜೊತೆಗೆ ವಿಶೇಷದ ಅಡುಗೆ ಸಹಿತ ಮಾಡ್ತಾರೆ. ತರಕಾರಿಗಳನ್ನು ಮಾಡಿರ್ತಾರೆ, ಹೊಸ ಅನ್ನೊಂದು ಮಾಡಿರ್ತಾರೆ. ಆದರೆ ಹೀಗೆ ಊಟ ಆದ ನಂತರ ಮತ್ತು ಎಲೆ ಅಡಿಕೆ ಹಾಕುವ ಸಂಪ್ರದಾಯದ, ಯಾರು ಎಲೆ ಅಡಿಕೆ ಹಾಕುವ ಅಭ್ಯಾಸವೇ ಇಲ್ವೋ, ವರ್ಷದಲ್ಲಿ ಒಂದು ಬಾರಿನಾದರೂ ಅವ್ರು ಎಲೆ ಅಡಿಕೆ ಹಾಕ್ತಾರೆ. ಇವರು ಊಟದ ನಂತರ ಎಲೆ ಅಡಿಕೆಯನ್ನು ಹಾಕುವಂಥ ಸಂಪ್ರದಾಯ ಇದೆ. ಇದು ನವರಾತ್ರಿಯಲ್ಲಿ ಬೇರೆ ಬೇರೆ ಪದ್ಧತಿಯಲ್ಲಿ ಮಾಡ್ತಾರೆ. ಇದು ನೋಡಿ, ಕ್ರಿಶ್ಚಿಯನ್ನರ ಸಹಿತ ಇದೆ. ಅವರು ತೆನೆ ಹಬ್ಬ ಅಂತ ಮಾಡ್ತಾರೆ. ತೆನೆಯನ್ನು ಮೆರವಣಿಗೆಯಲ್ಲಿ ಈ ಚರ್ಚಿಗೆ ತೆಗೆದುಕೊಂಡು ಹೋಗಿ ಪೂಜೆ ಮಾಡಿ ಮತ್ತು ಅವರ ಸಮಾಜದವರಿಗೆ ವಿತರಿಸುವಂಥ ಕ್ರಮವೂ ಇದೆ. ಹಿಂದೂಗಳಲ್ಲೂ ಇದು ಅನಾದಿ ಕಾಲದಿಂದಲೂ ನಡ್ಕೊಂಬಂದಿದೆ. ಇದು ಈ ಅವಳಿ ಜಿಲ್ಲೆಯಲ್ಲಿ ತುಂಬ ವಿಶೇಷ. ಹಾಗೆ ನೀವು ಘಟ್ಟದ ಮೇಲ್ಗಡೆ ಹೋದರೆ ವಿಜಯದಶಮಿಯಲ್ಲಿ ಈ ಪದ್ಧತಿ ಇದೆ. ನಮ್ಮ ಇಲ್ಲಿ ಕರಾವಳಿ ತೀರದಲ್ಲೂ ಸಹಿತ ಬೇರೆ ಬೇರೆ ಸಮುದಾಯದವರು ಬೇರೆ ಬೇರೆ ದಿನದಲ್ಲಿ ಹೀಗೆ ತೆನೆಯನ್ನು ತಂದು ಪೂಜೆ ಮಾಡಿ ಊಟ ಮಾಡೋ ಸಂಪ್ರದಾಯ ಇದ್ದರೆ, ಒಂದು ಸಮಾಜ ಮಾತ್ರ ವಿಜಯದಶಮಿ ದಿವಸ ಹೀಗೆ ತೆನೆಯನ್ನು ಕಟ್ಟಿ ಊಟ ಮಾಡುವ ಸಂಪ್ರದಾಯ ಇದೆ. ಹಿಂದೆ ಈ ತೆನೆಯ ತರುವಂಥ ಸಂಪ್ರದಾಯ ದೇವಸ್ಥಾನದಿಂದಲೇ ಆಗ್ತಿತ್ತು. ಇವಾಗ ದೇವಸ್ಥಾನದಾಗೆ ಉಂಬಳಿ ಬಿಟ್ಟಿದ್ದಾರೆ, ಅಥವಾ ಕೆಲವು ದೇವಸ್ಥಾನಗಳಲ್ಲಿ ಇದು ತೆನೆ ಪೂಜೆಗೋಸ್ಕರ ಉಂಬಳಿ ಗದ್ದೆಗಳಲ್ಲಿ ಬಿಟ್ಟಿರೋರಿದೆ. ಅಂಥ ದೇವಸ್ಥಾನಗಳಿಗೆ ಅಲ್ಲಿಯ ಪರಿಸರದ ಭಕ್ತರು ನಂಬಿಕೊಂಡವರು ಆ ದೇವಸ್ಥಾನಕ್ಕೆ ಹೋಗ್ತಾರೆ. ಆ ದೇವಸ್ಥಾನದಲ್ಲಿ ತೆನೆಯನ್ನು ಕೊಡ್ತಾರೆ. ಅಲ್ಲಿ ಪೂಜೆಗಳು ನಡೀತದೆ, ಮಹಾಪೂಜೆಗಳು ನಡೀತದೆ. ಹಾಗೆ ಪೂಜೆ ನಡೆದು ಒಡ್ಡೋಲಗ ಬಾಜಾ ಭಜಂತ್ರಿ ಸಹಿತ ತೆನೆಯನ್ನು ಮನೆಗೆ ತೆಗೆದುಕೊಳ್ಳುವ ಸಂಪ್ರದಾಯ ಇದೆ. ಇವಾಗ ಅದು ಕಡಿಮೆ ಆಗಿದೆ. ಆದರೆ ತೆನೆಯನ್ನು ಮನೆಗೆ ತರುವುದು, ಕದುರು ಕಟ್ಟೋದು, ಅದು ಯಾವುದೂ ಸಹಿತ ನಿಂತಿಲ್ಲ, ನಡೀತಾನೆ ಇದೆ. ಈ ನವರಾತ್ರಿಯ ಸಂದರ್ಭದಲ್ಲಿ ಹೆಚ್ಚಿನ ಪಕ್ಷ ಎಲ್ಲರ ಮನೆಯಲ್ಲೂ ಸಹಿತ ಈ ತೆನೆ ಹಬ್ಬ ನಡೀತದೆ. ಆದರೆ ಭಾನುವಾರ ದಿವಸ ಮಾತ್ರ ತೆನೆಯನ್ನು ಕೊಯ್ಯೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಯಾವ ಕಾರಣ ಅಂತ ಹೇಳ್ತಕ್ಕಂಥದ್ದು ನಿರ್ದಿಷ್ಟವಾಗಿ ಗೊತ್ತಿಲ್ಲ. ಏನೋ ಒಂದು ವಿಶೇಷ ಇರ್ಬೋದು. ಇದು ಗ್ರಾಮೀಣ ಕೃಷಿಕರ ಬದುಕಿನ ಒಂದು ಅವಿಭಾಜ್ಯ ಅಂಗವಾಗಿ ಈ ತೆನೆ ಹಬ್ಬ ನಡೆದಿದೆ, ಅಥವಾ ಹೊಸದು ಊಟ ನಡೆದಿದೆ, ಅಥವಾ ಸ್ವರ್ಣ ಅನ್ನಪ್ರಾಶನ ನಡೆತಕ್ಕಂಥ ಪದ್ಧತಿ ನಡೀತಾ ಇದೆ. ಇದು ಇವತ್ತು ಅಥವಾ ನಿನ್ನೆಯಿಂದ ಶುರುವಾಗಿದ್ದಲ್ಲ. ಇದು ಅನಾದಿ ಕಾಲದಿಂದ ನಡ್ಕೊಂಬಂದಿರ್ತಕ್ಕಂಥ ಪದ್ಧತಿ. ಇದು ಏನನ್ನು ಸೂಚಿಸ್ತದೆ ಅಂತಂದರೆ, ಕೃಷಿ ಬದುಕಿನ ಅನಾವರಣಗೊಳಿಸ್ತದೆ. ಇದು ಕೆಲವರಿಗೆ ಏನು ಈ ಸಂಪ್ರದಾಯ, ಸಂಸ್ಕಾರ, ಸಂಸ್ಕೃತಿಗಳು ಒಂಥರ ಮೂಢನಂಬಿಕೆಗಳಾಗಿ ಕಾಣ್ಬೋದು. ಆದರೆ ನಂಬಿಕೆಗಳ ಹಿಂದೆಯೂ ಸಹಿತ ಒಂದು ಸ್ಪಷ್ಟವಾದ ಉದ್ದೇಶ ಇರುತ್ತೆ. ಆ ಉದ್ದೇಶಕ್ಕೋಸ್ಕರ ಇದಿರ್ತದೆ. ಇದು ಕಾಣ್ರಿ, ಸನಾತನ ಅಂದರೆ ಇದು ಸನಾತನ ಪದ್ಧತಿ ಅಂದರೆ ಇದೊಂದು ಧರ್ಮ ಅಲ್ಲ, ಇದೊಂದು ಯಾವುದೋ ಕೋಮಿಗೆ ಸಂಬಂಧಪಟ್ಟಿರೋ ವಿಷಯ ಅಲ್ಲ. ಇದು ಆಚರಿಸಿಕೊಂಡು ಬಂದಿರತಕ್ಕಂತಹ ಒಂದು ಪದ್ಧತಿ. ಇದು ನಮ್ಮ ಸಂಸ್ಕೃತಿ, ಸಂಪ್ರದಾಯ. ಇದು ನಮ್ಮ ಸಂಪ್ರದಾಯ. ಗೆಳೆಯರೇ, ಹೊಸತು ಅಥವಾ ಸ್ವರ್ಣ ಅನ್ನಪ್ರಾಶನ ಈ ಸಂಸ್ಕೃತಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ. ಮಾಹಿತಿ ಇಷ್ಟ ಆದರೆ ಮೀಡಿಯಾ ಫೋಕಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಹಾಗೂ ಶೇರ್ ಮಾಡೋದು ಮರಿಬೇಡಿ. ಮತ್ತೊಂದು ಹೊಸ ವಿಷಯದೊಟ್ಟಿಗೆ ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿ ತನಕ ನಮಸ್ಕಾರ. ಜೈ ಕರ್ನಾಟಕ, ಜೈ ಹಿಂದ್.